ಫ್ರೆಂಡ್ಸ್, ಬರೀ 15 ದಿನದ ಪ್ಯಾಕೆಟ್ ಹಾಲಿನಿಂದ ಮನೆಯಲ್ಲಿ ಮಜ್ಜಿಗೆ 2 ಕೆಜಿಯಷ್ಟು ಶುದ್ಧ ಬೆಣ್ಣೆ ಮತ್ತು ತುಪ್ಪ ಹೇಗೆ ತೆಗೆಯುವುದು, ಅದು ಕೂಡ ತುಪ್ಪದಲ್ಲಿ ಸ್ವಲ್ಪನೂ ಸ್ಮೆಲ್ ಬರದೆ. ಸೊ ವಿಡಿಯೋವನ್ನು ಸ್ವಲ್ಪನೂ ಸ್ಕಿಪ್ ಮಾಡದೆ ನೋಡ್ಕೊಳ್ಳಿ. ನಾನು ಕೆಲವೊಂದು ಟಿಪ್ಸನ್ನು ನಿಮ್ಮೊಂದಿಗೆ ಶೇರ್ ಮಾಡ್ಕೊಳ್ತೇನೆ. ನೋಡಿ, ನಮಗೆ ತುಪ್ಪ ಮಾಡಲಿಕ್ಕೆ ಹಾಲಿನ ಕೆನೆ ಮುಖ್ಯವಾಗಿದೆ. ನಂದಿನಿ ಅವರದ್ದು ಆರೆಂಜ್ ಪ್ಯಾಕೆಟಲ್ಲಿ ಹಾಲು ಬರ್ತದಲ್ಲ, ಇದು ಫುಲ್ ಫ್ಯಾಟ್ ಆಗಿರೋದ್ರಿಂದ ಇದರಲ್ಲಿ ಒಳ್ಳೆ ಕೆನೆ ಸಿಗ್ತದೆ. ತುಪ್ಪ ಮಾಡಲಿಕ್ಕೆ ನಾವು ಫುಲ್ ಫ್ಯಾಟ್ ಹಾಲನ್ನೇ ಯೂಸ್ ಮಾಡ್ಕೊಳ್ಬೇಕು. ನಾನು ಸ್ಟೀಲ್ ಪಾತ್ರೆಯಲ್ಲಿ ಹಾಲನ್ನು ಬಿಸಿ ಮಾಡೋದ್ರಿಂದ ತಲೆ ಹಿಡಿಬಾರ್ದಂತ ನೀರನ್ನು ಸ್ವಲ್ಪ ಸೇರಿಸ್ಕೊಂಡು ಆಮೇಲೆ ಹಾಲನ್ನು ಸೇರಿಸ್ಕೊಳ್ತಿದ್ದೇನೆ. ನಾನು 3 ಪ್ಯಾಕೆಟ್ ಹಾಲನ್ನು ಬಿಸಿ ಮಾಡ್ಕೊಳ್ತಿದ್ದೇನೆ. ಇದು 1.5 ಲೀಟರ್ ಆಗ್ತದೆ. ನಂದಿನಿ ಅವರದ್ದು ಬ್ಲೂ ಮತ್ತು ಗ್ರೀನ್ ಪ್ಯಾಕೆಟಲ್ಲಿ ಹಾಲು ಬರ್ತದಲ್ಲ, ಅದರಲ್ಲಿ ಅಷ್ಟು ಕೆನೆ ಸಿಗುವುದಿಲ್ಲ. ಆರೆಂಜ್ ಪ್ಯಾಕೆಟಲ್ಲಿ ತುಂಬ ಕೆನೆ ಸಿಗ್ತದೆ. ನೀವು ತುಪ್ಪ ಮಾಡಲಿಕ್ಕೆ ಇದನ್ನೇ ಬಳಸಿ. ನಾನು ಗ್ಯಾಸ್ ಫ್ಲೇಮನ್ನು ಮೀಡಿಯಮಲ್ಲಿ ಇಟ್ಕೊಂಡು ಮಧ್ಯದಲ್ಲಿ ನಾನು ಈ ಥರ ಸ್ಪೂನ್ ಹಾಕೊಳ್ತಾ ಇರ್ತೇನೆ. ನೋಡಿ, ಈ ಥರ ನೊರೆ ನೊರೆಯಾಗಿ ಬರಬೇಕು. ಈ ಥರ ಮಾಡೋದ್ರಿಂದ ನಮಗೆ ಕೆನೆ ದಪ್ಪದಲ್ಲಿ ಸಿಗ್ತದೆ. ನೋಡಿ, ಈ ಹೊತ್ತಿಗೆ ಹಾಲಿನಲ್ಲಿ ಬಾಯ್ಲ್ ಬರ್ತಾ ಉಂಟು. ಈಗ ನಾವು ಗ್ಯಾಸ್ ಫ್ಲೇಮನ್ನು ಲೋ ಮಾಡಿಕೊಂಡು ಒಂದು 2ರಿಂದ 3 ನಿಮಿಷಗಳವರೆಗೆ ಲೋ ಫ್ಲೇಮಲ್ಲಿ ಹಾಲನ್ನು ಕುದಿಲಿಕ್ಕೆ ಬಿಡುವ. ಹಾಲಿನಲ್ಲಿ ಒಂದು ಬಾಯ್ಲ್ ಬಂದು ಅದು ಮೇಲೆ ಬರ್ತದಲ್ಲ, ಆಮೇಲೆ ಇದಕ್ಕೆ ಸ್ಪೂನ್ ಎಲ್ಲ ಹಾಕಬಾರ್ದು. ಇನ್ನು 3 ನಿಮಿಷ ಆದಮೇಲೆ ಗ್ಯಾಸ್ ಫ್ಲೇಮನ್ನು ಆಫ್ ಮಾಡಿಕೊಂಡು ಈ ಥರ ಒಂದು ಸ್ಟ್ರೈನರಿಂದ ಇದನ್ನು ಮುಚ್ಕೊಳ್ಳಿ. ನೀವು ಪ್ಲೇಟಲ್ಲಿ ಮುಚ್ಚೋದಾದರೆ ಫುಲ್ ಮುಚ್ಕೊಳ್ಬೇಡಿ, ಒಂದು ಅರ್ಧ ಮುಕ್ಕಾಲಷ್ಟು ಮುಚ್ಕೊಳ್ಳಿ, ಸ್ವಲ್ಪ ಓಪನ್ ಇಡಿ. ನೋಡಿ, ಹಾಲು ಚೆನ್ನಾಗಿ ತಣ್ಣಗಾದ್ಮೇಲೆ ನಾನು ಸ್ಟ್ರೈನರ್ ತೆಗೆದು ತೋರಿಸ್ತಿದ್ದೇನೆ. ಫ್ರಿಜ್ಜಲ್ಲಿಡೋದಕ್ಕಿಂತ ಮೊದಲೇ ಹಾಲಿನ ಮೇಲೆ ಕೆನೆ ಬಂದಿದೆ. ಇನ್ನು ನಮಗೆ ದಪ್ಪದಲ್ಲಿ ಕೆನೆ ಸಿಗಲಿಕ್ಕೆ ನಾವು ಈ ಹಾಲನ್ನು ಓವರ್ನೈಟ್ ಫ್ರಿಜ್ಜಲ್ಲಿಡುವ. ನೋಡಿ, ನಾನು ಹಾಲನ್ನು ಓವರ್ನೈಟ್ ಫ್ರಿಜ್ಜಲ್ಲಿಟ್ಟು ಬೆಳಿಗ್ಗೆ ಕೆನೆಯನ್ನು ತೆಗಿತಿದ್ದೇನೆ. ನಿಮಗೆ ದಪ್ಪದಲ್ಲಿ ಕೆನೆ ಸಿಗಬೇಕಾದ್ರೆ ನೀವು ರಾತ್ರಿಗೆ ಹಾಲನ್ನು ಬಿಸಿ ಮಾಡಿಕೊಂಡು ಓವರ್ನೈಟ್ ಫ್ರಿಜ್ಜಲ್ಲಿಡಿ. ಇಲ್ಲಾಂದರೆ ಬೆಳಿಗ್ಗೆ ಬಿಸಿ ಮಾಡಿದರೆ ಸಂಜೆವರೆಗೆ ಫ್ರಿಜ್ಜಲ್ಲಿಡಿ. ಆಗ ಒಳ್ಳೆ ದಪ್ಪದಲ್ಲಿ ಕೆನೆ ಸಿಗ್ತದೆ. ನೀವೇ ನೋಡಬಹುದು ಕೆನೆ ಎಷ್ಟು ದಪ್ಪದಲ್ಲಿ ಸಿಕ್ಕಿದೆ ಅಂತ. ಇದೇ ಥರ ಪ್ರತಿದಿನ ಕೆನೆಯನ್ನು ಈ ಥರ ಡಬ್ಬದಲ್ಲಿ ಸ್ಟೋರ್ ಮಾಡ್ಕೊಳ್ತಾ ಹೋಗಬೇಕು. ಇನ್ನು ನಾನು 15 ದಿನದ ಕೆನೆಯಿಂದ ತುಪ್ಪ ಮಾಡೋದ್ರಿಂದ ನಾನು ಈ ಡಬ್ಬವನ್ನು ಫ್ರೀಝರಲ್ಲಿ ಇಡ್ತೇನೆ, ಫ್ರಿಜ್ಜಲ್ಲಿ ಇಡುವುದಿಲ್ಲ. ನಾವು 1 ವಾರದ ಒಳಗೆ ತುಪ್ಪ ಮಾಡೋದಾದರೆ ಮಾತ್ರ ನಾವು ಈ ಕೆನೆಯನ್ನು ಫ್ರಿಜ್ಜಲ್ಲಿ ಇಡಬೇಕು. ತುಂಬ ದಿನದ್ದು ಒಟ್ಟು ಮಾಡಿಕೊಂಡು ನಾವು ಮಾಡೋದಾದರೆ, 1 ವಾರದ ಮೇಲೆ ನಾವು ಒಟ್ಟು ಮಾಡ್ಕೊಂಡು ಮಾಡೋದಾದರೆ ನಾವು ಫ್ರೀಝರಲ್ಲಿಯೇ ಇಟ್ಕೊಳ್ಬೇಕು. ಇಲ್ಲಾಂದರೆ ತುಪ್ಪ ಮಾಡಿದ ಮೇಲೆ ಅದೊಂಥರ ಕೆಟ್ಟ ವಾಸನೆ ಬರ್ತದೆ. ನೀವೇ ನೋಡಬಹುದು. ನೋಡಿ, 15 ದಿನದಲ್ಲಿ ಎಷ್ಟೊಂದು ಕೆನೆ ಸಿಕ್ಕಿದೆ ಅಂತ. ಮೊದಲಿಗೆ ನಾನು ಈ ಕೆನೆಯಿಂದ ಬೆಣ್ಣೆ ಮಾಡೋದು ಹೇಗೆ ಅಂತ ತೋರಿಸ್ತೇನೆ. ಬೆಣ್ಣೆ ಮಾಡೋದಕ್ಕಿಂತ ಒಂದು ಅರ್ಧ ಮುಕ್ಕಾಲು ಗಂಟೆ ಮೊದಲೇ ಫ್ರೀಝರಿಂದ ಕೆನೆಯನ್ನು ತೆಗೆದು ಕೆಳಗಿಟ್ಕೊಳ್ಬೇಕು. ಆಮೇಲೆ ಜ್ಯೂಸೆಲ್ಲ ಮಾಡುವ ದೊಡ್ಡ ಮಿಕ್ಸಿಯ ಜಾರ್ ಬರ್ತದಲ್ಲ, ಅದರಲ್ಲಿ ಕೆನೆಯನ್ನು ಹಾಕ್ಕೊಳ್ಬೇಕು. ಎಲ್ಲನೂ ಒಂದೇ ಸಲಕ್ಕೆ ಸೇರಿಸ್ಕೊಳ್ಬೇಡಿ, ಬ್ಯಾಚಸಲ್ಲಿ ಮಾಡ್ಕೊಂಡು ಸೇರಿಸ್ಕೊಳ್ಳಿ. ಆಮೇಲೆ ಇದಕ್ಕೆ ಕೋಲ್ಡ್ ನೀರನ್ನು ಸೇರಿಸ್ಕೊಳ್ಬೇಕು. ನಾವು ಎಷ್ಟು ಕೆನೆ ಹಾಕ್ಕೊಂಡಿದ್ದೇವೆ ಅದಕ್ಕಿಂತ ಸ್ವಲ್ಪ ಜಾಸ್ತಿನೇ ನೀರು ಸೇರಿಸ್ಕೊಳ್ಬೇಕು. ಆಮೇಲೆ ಇದನ್ನು ಕೆಲವು ಸೆಕೆಂಡ್ಸ್ಗಳಿಗೆ ತಿರುಗಿಸ್ಕೊಂಡು ನಂತರ ಲಿಡ್ಡನ್ನು ಓಪನ್ ಮಾಡಿಕೊಂಡು ಚೆಕ್ ಮಾಡ್ಕೊಳ್ಬೇಕು. ಇನ್ನು ಇದು ಆಗಲಿಲ್ಲ, ಇದಕ್ಕೆ ಇನ್ನೂ ಪುನಃ ಸ್ವಲ್ಪ ಕೋಲ್ಡ್ ನೀರನ್ನು ಸೇರಿಸ್ಕೊಂಡು ಪುನಃ ಸ್ವಲ್ಪ ತಿರುಗಿಸ್ಕೊಳ್ಬೇಕು. ಈ ಬೆಣ್ಣೆ ಉಂಟಲ್ಲ, ಅದು ನೀರಿನಿಂದ ಸೆಪ್ರೇಟ್ ಆಗಬೇಕು. ಅಲ್ಲಿಯವರೆಗೆ ನಾವು ಕೋಲ್ಡ್ ನೀರು ಹಾಕ್ಕೊಳ್ತಾ ಇದನ್ನು ತಿರುಗಿಸ್ಕೊಳ್ತಾ ಇರಬೇಕು. ನೋಡಿ, ಈಗ ಬೆಣ್ಣೆ ನೀರಿನಿಂದ ಸೆಪ್ರೇಟ್ ಆಗಿದೆ. ನೀವು ಇದನ್ನು ಬೆಣ್ಣೆಯನ್ನು ಕೈಯಿಂದ ಮುಟ್ಟುವಾಗ ಅದು ಶೇಪ್ ಹೋಲ್ಡ್ ಮಾಡಬೇಕು. ಈ ಬೆಣ್ಣೆಯನ್ನು ನಾನು ಒಂದು ಪಾತ್ರೆಗೆ ತೆಗೆದುಕೊಳ್ತೇನೆ. ಆಮೇಲೆ ಇನ್ನೊಂದು ಸ್ವಲ್ಪ ಹಾಲಿನ ಕೆನೆಯನ್ನು ಮಿಕ್ಸಿಯ ಜಾರಿಗೆ ಹಾಕ್ಕೊಳ್ತೇನೆ. ಇನ್ನು ಇದನ್ನು ಸಹ ಮೊದಲು ತೋರಿಸಿದ ಹಾಗೆಯೇ ಕೋಲ್ಡ್ ನೀರನ್ನು ಸೇರಿಸ್ಕೊಳ್ತಾ ಬೆಣ್ಣೆ ನೀರಿನಿಂದ ಸೆಪ್ರೇಟ್ ಆಗುವ ತನಕ ನಾವು ತಿರುಗಿಸ್ತಾ ಇರಬೇಕು. ನೀವು ಈ ಥರ ಮಾಡುವಾಗ ನಿಮಗೇನೆ ಗೊತ್ತಾಗ್ತದೆ, ನೀವು ಬೆಣ್ಣೆಯನ್ನು ಕೈಯಿಂದ ಮುಟ್ಟುವಾಗ ಅದು ಶೇಪ್ ಹೋಲ್ಡ್ ಮಾಡ್ತದೆ. ಆಗ ಅದರ ಅರ್ಥ ಬೆಣ್ಣೆ ರೆಡಿಯಾಗಿದೆ ಅಂತ. ನೋಡಿ, ಬೆಣ್ಣೆ ಈ ಥರ ಶೇಪ್ ಹೋಲ್ಡ್ ಮಾಡ್ತದೆ. ಈಗ ಇದು ನೀರಿನಿಂದ ಸೆಪ್ರೇಟ್ ಆಗಿದೆ. ಇದನ್ನು ನಾನು ಮೊದಲ ಪಾತ್ರೆಗೆ ತೆಗೆದುಕೊಳ್ತೇನೆ. ನೋಡಿದ್ರಲ್ಲ ಫ್ರೆಂಡ್ಸ್, ಬರೀ 15 ದಿನದ ಪ್ಯಾಕೆಟ್ ಹಾಲಿನಿಂದ 2 ಕೆಜಿಯಷ್ಟು ಬೆಣ್ಣೆ ರೆಡಿಯಾಗಿದೆ. ಇಷ್ಟು ಬೆಣ್ಣೆಯನ್ನು ಮಾರ್ಕೆಟಿಂದ ತೆಗಿಲಿಕ್ಕೆ ಹೋದರೆ 1000 ರೂಪಾಯಿ ಅಂತೂ ಖರ್ಚಾಗೋದು ಗ್ಯಾರಂಟಿ. ಆದರೆ ಈ ಥರ ನೀವು ಮನೆಯಲ್ಲೇ ಬೆಣ್ಣೆ ಮತ್ತು ತುಪ್ಪ ಮಾಡಿದರೆ 1 ರೂಪಾಯಿ ಕೂಡ ಖರ್ಚಾಗುವುದಿಲ್ಲ. ಎಲ್ಲರ ಮನೆಯಲ್ಲೂ ಹಾಲು ಇರುತ್ತಲ್ವಾ, ಆ ಹಾಲಿನಿಂದ ನಾವು ಬೆಣ್ಣೆ ಮತ್ತು ತುಪ್ಪವನ್ನು ಮನೆಯಲ್ಲೇ ಮಾಡಿಕೊಂಡ್ರೆ ನೋಡಿ ನಾವು ಎಷ್ಟೊಂದು ಹಣ ಸೇವ್ ಮಾಡಬಹುದು. ಹಾಗೆ ಮಾರ್ಕೆಟ್ಗಿಂತನೂ ತುಂಬಾ ಒಳ್ಳೆ ರೀತಿಯಲ್ಲಿ ನಾವು ಮನೆಯಲ್ಲೇ ಮಾಡಬಹುದು. ನಾನು ಒಂದು ಪಾತ್ರೆಯಲ್ಲಿ ಕೋಲ್ಡ್ ನೀರನ್ನು ತೆಗೆದುಕೊಂಡಿದ್ದೇನೆ. ಇನ್ನು ಈ ಬೆಣ್ಣೆಯನ್ನು ನಾನು ಈ ಥರ ರೌಂಡ್ ಮಾಡಿಕೊಂಡು ಆ ಕೋಲ್ಡ್ ನೀರಿಗೆ ಹಾಕೊಳ್ತಾ ಹೋಗ್ತೇನೆ. ನೋಡಿ, ಎಷ್ಟೊಂದು ಒಳ್ಳೆ ರೀತಿಯಲ್ಲಿ ಬೆಣ್ಣೆ ಕಂಬೈನ್ ಆಗ್ತಾ ಉಂಟು. ಈ ಬೆಣ್ಣೆಯನ್ನೆಲ್ಲ ಒಟ್ಟುಗೂಡಿಸಿ ನಾನು ಕೋಲ್ಡ್ ನೀರಿರುವ ಬೌಲಿಗೆ ತೆಗೆದುಕೊಳ್ತೇನೆ. ಪಾತ್ರೆಯಲ್ಲಿ ಅಂದ್ಕೊಂಡಿರುವ ಬೆಣ್ಣೆಯನ್ನು ಚೆನ್ನಾಗಿ ನೀಟಾಗಿ ತೆಗೆಯುವ.
ನಾವು ಸ್ವಲ್ಪನೂ ವೇಸ್ಟ್ ಮಾಡದೆ ಎಲ್ಲವನ್ನು ನೀಟಾಗಿ ತೆಗೆಯುವ. ಇದನ್ನು ನಾನು ಅದೇ ಬೌಲ್ಗೆ ಹಾಕ್ಕೊಳ್ತೇನೆ. ಈಗ ನೀವು ನೋಡ್ತಿರುವ ಹಾಲು ಉಂಟಲ್ಲ, ಇದು ಮಜ್ಜಿಗೆ ಆಗಿದೆ. ನೋಡಿ ಎಷ್ಟೊಂದು ಮಜ್ಜಿಗೆ ಸಿಕ್ಕಿದೆ ನಮಗೆ. ಪ್ಯಾಕೆಟಲ್ಲಿ ಬಟರ್ ಮಿಲ್ಕ್ ಸಿಗ್ತದಲ್ಲ, ಅದೇ ಥರ ನೀವು ಇದನ್ನು ರೆಡಿ ಮಾಡಬಹುದು. ಸ್ವಲ್ಪ ಶುಂಠಿ, ಮೆಣಸಿನಕಾಯಿ ಮತ್ತು ಕೊತ್ತಂಬರಿ ಸೊಪ್ಪು ಹಾಗೆ ಸ್ವಲ್ಪ ಉಪ್ಪು ಇಷ್ಟನ್ನು ಸೇರಿಸಿಕೊಂಡು ನೀವು ಇದನ್ನು ಬಟರ್ ಮಿಲ್ಕ್ ಮಾಡಿ ಕುಡಿಬಹುದು. ತುಂಬಾ ಟೇಸ್ಟಿಯಾಗಿರುತ್ತೆ. ಅಂದರೆ ಮಾರ್ಕೆಟಲ್ಲಿ ಹೇಗೆ ಸಿಗ್ತದೆ ಅದೇ ಥರ ಮಾಡಿ ಕುಡಿಬಹುದು. ಇನ್ನು ನಾವು ಈ ಬೆಣ್ಣೆಯನ್ನು ಚೆನ್ನಾಗಿ ವಾಶ್ ಮಾಡಿಕೊಳ್ಬೇಕು. ಇದರಲ್ಲಿರುವ ಹಾಲಿನಂಶ ಎಲ್ಲ ಹೋಗುವ ಹಾಗೆ ನಾವು ಚೆನ್ನಾಗಿ ತೊಳೆದುಕೊಂಡು ತೆಗಿಬೇಕು. ಬೆಣ್ಣೆಯನ್ನು ಚೆನ್ನಾಗಿ ವಾಶ್ ಮಾಡ್ಕೊಳ್ಳಿಲ್ಲ ಅಂದರೆ ಬೆಣ್ಣೆ ಮತ್ತು ತುಪ್ಪ ಬೇಗ ಹಾಳಾಗಬಹುದು. ಆಮೇಲೆ ಅದರಲ್ಲಿ ಒಂಥರ ಕೆಟ್ಟ ಸ್ಮೆಲ್ ಬರ್ತದೆ. ತುಪ್ಪವನ್ನು ತುಂಬ ಸಮಯ ಇಡಬೇಕಾದ್ರೆ ನಾವು ಬೆಣ್ಣೆಯನ್ನು ಉಂಟಲ್ಲ ಚೆನ್ನಾಗಿ ತೊಳ್ಕೊಳ್ಬೇಕು. ಬೆಣ್ಣೆಯನ್ನು ಒಂದ್ಸಲ ತೊಳೆದುಕೊಂಡಾದ್ಮೇಲೆ ನಾನು ಅದನ್ನು ಇನ್ನೊಂದು ಪಾತ್ರೆಗೆ ತೆಗೆದುಕೊಂಡಿದ್ದೇನೆ. ಇನ್ನು ಈ ಬೆಣ್ಣೆ ವಾಶ್ ಮಾಡಿಕೊಂಡ ನೀರುಂಟಲ್ಲ, ಈ ನೀರನ್ನು ನಾವು ಬಿಸಾಡದೆ ಇದರಿಂದ ನಾವು ಚಪಾತಿ ಹಿಟ್ಟನ್ನು ಕಲಿಸ್ಕೊಳ್ಬಹುದು. ಆಮೇಲೆ ನೋಡಿ, ನಾನು ಪುನಃ ಬೆಣ್ಣೆಯನ್ನು ವಾಶ್ ಮಾಡ್ಕೊಳ್ತಿದ್ದೇನೆ. ಅದಕ್ಕೋಸ್ಕರ ನಾನು ಮೊದಲು ವಾಶ್ ಮಾಡಿಕೊಂಡ ಪಾತ್ರೆ ಉಂಟಲ್ಲ, ಅದಕ್ಕೇ ಬೆಣ್ಣೆಯನ್ನು ಹಾಕ್ಕೊಂಡು ಸ್ವಲ್ಪ ಕೋಲ್ಡ್ ನೀರನ್ನು ಸಹ ಸೇರಿಸ್ಕೊಂಡು ಚೆನ್ನಾಗಿ ವಾಶ್ ಮಾಡ್ಕೊಳ್ತಿದ್ದೇನೆ. ನೋಡಿ, ನಮ್ಮ ಬೆಣ್ಣೆ ರೆಡಿಯಾಗಿದೆ. ನಿಮಗೆ ತುಪ್ಪ ಮಾಡೋದು ಬೇಡದಿದ್ದರೆ ಈ ಥರ ಒಂದು ಕಂಟೈನರಲ್ಲಿ ಈ ಬೆಣ್ಣೆಯನ್ನು ನೀವು ಸ್ಟೋರ್ ಮಾಡ್ಕೊಳ್ಬಹುದು. ಇನ್ನು ನಾವು ತುಪ್ಪ ಹೇಗೆ ಮಾಡೋದಂತ ನೋಡುವ. ತುಪ್ಪ ಮಾಡಲಿಕ್ಕೆ ನಾನು ಸ್ವಲ್ಪ ದಪ್ಪದ ಪಾತ್ರೆಯನ್ನೇ ತೆಗೆದುಕೊಂಡಿದ್ದೇನೆ. ಈಗ ನಾವು ಬೆಣ್ಣೆಯನ್ನು ಮುಟ್ಲಿಕ್ಕೆ ಹೋಗೋದು ಬೇಡ, ಅದು ತನ್ನಷ್ಟಕ್ಕೆ ಮೆಲ್ಟ್ ಆಗಲಿ. ನೋಡಿ ಯಾವ ರೀತಿ ಮೆಲ್ಟ್ ಆಗ್ತಾ ಉಂಟು. ನೋಡಿ, ಇನ್ನು ಸ್ವಲ್ಪ ಹೊತ್ತಲ್ಲೇ ಬೆಣ್ಣೆ ತುಪ್ಪವಾಗಿ ಟರ್ನ್ ಆಗುತ್ತೆ. ಇದು ಚೆನ್ನಾಗಿ ಕುದಿಬೇಕು. ಇದು ಕುದಿಯೋ ತನಕ ನಾವು ಗ್ಯಾಸ್ ಫ್ಲೇಮನ್ನು ಹೈಯಲ್ಲಿಟ್ಕೊಂಡು ಈ ಥರ ಮಧ್ಯ ಮಧ್ಯದಲ್ಲಿ ಇದಕ್ಕೆ ಸ್ಪೂನ್ ಹಾಕೊಳ್ತಾ ಇರುವ. ಇದನ್ನು ನಾವು ಚೆನ್ನಾಗಿ ಕುದಿಸಬೇಕು. ತುಪ್ಪ ಬೇಗ ಹಾಳಾಗಬಾರ್ದಾದ್ರೆ ನಾವು ಇದನ್ನು ಚೆನ್ನಾಗಿ ಕುದಿಸಬೇಕು. ತುಪ್ಪದಲ್ಲಿ ಒಂದು ಕುದಿ ಬಂದ ಮೇಲೆ ಗ್ಯಾಸ್ ಫ್ಲೇಮ್ ಹೈಯಲ್ಲಿದ್ದದನ್ನು ಮೀಡಿಯಮ್ಗೆ ಮಾಡ್ಕೊಳ್ಳಿ. ತುಪ್ಪ ಇನ್ನೂ ಸರಿಯಾಗಿ ಬಿಡಲಿಲ್ಲ, ಇದು ಇನ್ನೂ ಕುದಿಲಿಕ್ಕುಂಟು. ಇದನ್ನು ನಾವು ಚೆನ್ನಾಗಿ ಕುದಿಸ್ತಾ ಇರುವ. ತಳೆ ಹಿಡಿಬಾರ್ದಂತ ಮಧ್ಯ ಮಧ್ಯದಲ್ಲಿ ಸ್ವಲ್ಪ ಸ್ಪೂನ್ ಹಾಕೊಳ್ತಾ ಇರಿ. ನೋಡಿ, ಈಗ ತುಪ್ಪ ಬಿಡ್ತಾ ಉಂಟು. ಇನ್ನೂ ತುಪ್ಪ ಬಿಡ್ಲಿಕ್ಕುಂಟು. ಅಷ್ಟರ ತನಕ ನಾವು ಇದನ್ನು ಚೆನ್ನಾಗಿ ಕುದಿಸ್ತಾ ಇರುವ. ನಿಮಗೆ ತುಪ್ಪದಲ್ಲಿ ವೈಟ್ ಥರ ಕಾಣ್ತಾ ಉಂಟಲ್ಲ, ಇದು ನಮಗೆ ತುಪ್ಪದಲ್ಲಿ ಆದಷ್ಟು ಕಡಿಮೆ ಸಿಗಬೇಕು. ಅದು ಕಡಿಮೆ ಸಿಕ್ಕಿದಷ್ಟು ತುಪ್ಪ ನಮಗೆ ಜಾಸ್ತಿ ಸಿಗ್ತದೆ. ಇನ್ನು ಇದರಿಂದ ನಿಮಗೆ ಸ್ವೀಟ್ ಮಾಡಲಿಕ್ಕಿದ್ರೆ ಇದನ್ನು ಗೋಲ್ಡನ್ ಬ್ರೌನ್ ಕಲರ್ ಬರುವ ತನಕ ಮಾತ್ರ ಕುದಿಸಿ. ಸ್ವೀಟ್ ಮಾಡೋದಿಲ್ಲ ಅಂತಾದರೆ ನೀವು ಈ ಥರ ಕುದಿಸಬಹುದು. ಆದರೆ ಕಡಿಮೆ ಕುದಿಸಲಿಕ್ಕೆ ಹೋಗಬೇಡಿ. ಕಡಿಮೆ ಕುದಿಸಿದ್ರೆ ಉಂಟಲ್ಲ, ತುಪ್ಪ ಬೇಗ ಹಾಳಾಗ್ತದೆ. ಅದರಲ್ಲಿ ಒಂಥರ ಸ್ಮೆಲ್ಲೆಲ್ಲ ಬರ್ತದೆ. ಅದಕ್ಕೋಸ್ಕರ ತುಪ್ಪವನ್ನು ಚೆನ್ನಾಗಿ ಕುದಿಸಬೇಕು. ಆಮೇಲೆ ತುಪ್ಪ ತಣ್ಣಗಾಗೋದಕ್ಕಿಂತ ಮುಂಚೆನೇ ನಾವು ಈ ತುಪ್ಪವನ್ನು ಸೋಸ್ಕೊಂಡು ತೆಗಿಬೇಕು. ತುಪ್ಪ ತಣ್ಣಗಾಗ್ತಾ ಬರುವಾಗ ತುಪ್ಪ ದಪ್ಪ ಆಗ್ತದಲ್ಲ, ಆಗ ಸೋಸಲಿಕ್ಕೆ ಕಷ್ಟ ಆಗ್ತದೆ. ಅದಕ್ಕೆ ಸ್ವಲ್ಪ ಬಿಸಿ ಇರುವಾಗಲೇ ತುಪ್ಪವನ್ನು ಸೋಸ್ಕೊಂಡು ತೆಗಿಬೇಕು. ನೋಡಿದ್ರಲ್ಲ ಫ್ರೆಂಡ್ಸ್, ಮನೆಗೆ ಬರುವ ಪ್ಯಾಕೆಟ್ ಹಾಲಿನಿಂದ 1 ರೂಪಾಯಿನೂ ಖರ್ಚಿಲ್ಲದೆ ತುಪ್ಪವನ್ನು ಮನೆಯಲ್ಲಿ ಹೇಗೆ ಮಾಡುವುದಂತ. ಮಾರ್ಕೆಟ್ಗಿಂತನೂ ಒಳ್ಳೆ ರೀತಿಯಲ್ಲಿ ಸ್ವಲ್ಪನೂ ಕಲಬೆರಕೆ ಇಲ್ಲದ ಪರಿಶುದ್ಧವಾದಂಥ ನಂದಿನಿ ತುಪ್ಪವನ್ನು ನಾವು ಮನೆಯಲ್ಲೇ ಮಾಡಬಹುದು. ನೀವು ತುಪ್ಪದ ಟೆಕ್ಸ್ಚರ್ ನೋಡಬಹುದು, ಹಾಗೆ ಅದರ ಕಲರ್ ನೋಡಿ ಎಷ್ಟೊಂದು ಪರ್ಫೆಕ್ಟ್ ಆಗಿದೆ. ಈ ಶುದ್ಧ ದೇಸಿ ಗೀಯನ್ನು ನೀವು ಮಕ್ಕಳಿಗೆ ಕೊಡಿ. ಅವರ ಹೆಲ್ತ್ಗೆ, ಅವರ ಗ್ರೋತ್ಗೆಲ್ಲ ತುಂಬಾ ಒಳ್ಳೆಯದು. ಅವರಿಗೆ ತುಂಬಾ ಇದರಿಂದ ಬೆನಿಫಿಟ್ ಸಿಗ್ತದೆ. ಈ ತುಪ್ಪ ತಣ್ಣಗಾದ್ಮೇಲೆ ನಾನು ಇದನ್ನು ಕಂಟೈನರ್ಗೆ ಹಾಕ್ಕೊಂಡು ಸ್ಟೋರ್ ಮಾಡಿಟ್ಕೊಳ್ತೇನೆ. ನೀವು ತುಪ್ಪವನ್ನು ಗ್ಲಾಸ್ ಜಾರಲ್ಲಿ ಸ್ಟೋರ್ ಮಾಡೋದಾದರೆ ನೀವು ಡೈರೆಕ್ಟಾಗಿ ಗ್ಲಾಸ್ ಜಾರಿಗೇನೆ ತುಪ್ಪವನ್ನು ಸೋಸ್ಕೊಳ್ಬಹುದು. ನೋಡಿದ್ರಲ್ಲ ಫ್ರೆಂಡ್ಸ್, ಬರೀ 15 ದಿನದ ಪ್ಯಾಕೆಟ್ ಹಾಲಿನಿಂದ 2 ಲೀಟರಷ್ಟು ತುಪ್ಪ ಸಿಕ್ಕಿದೆ. ಫ್ರೆಂಡ್ಸ್, ಈ ಥರ ನೀವು ಪರಿಶುದ್ಧವಾದಂಥ ನಂದಿನಿ ತುಪ್ಪವನ್ನು ಮನೆಯಲ್ಲೇ ಮಾಡಿ ನೀವು ಸೇವಿಸಬಹುದು. ಹಾಗೆ ಇದನ್ನು ನೀವು ಸೇಲ್ ಸಹ ಮಾಡಬಹುದು. ಇದರಿಂದ ಸಮಾಜಕ್ಕೂ ಕಲಬೆರಕೆ ಮುಕ್ತ ತುಪ್ಪವನ್ನು ಸೇವಿಸಲಿಕ್ಕೆ ಸಾಧ್ಯ ಆಗಬಹುದು. ಫ್ರೆಂಡ್ಸ್, ನಿಮಗೆ ಈ ರೆಸಿಪಿ ಇಷ್ಟ ಆಗಿದೆ ಅಂತ ಭಾವಿಸ್ಕೊಳ್ತಿದ್ದೇನೆ. ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ನಿಮ್ಮ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ಗಳೊಂದಿಗೆ ಶೇರ್ ಮಾಡಿಕೊಳ್ಳಿ. ಆಮೇಲೆ ಇನ್ನೂ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹಾಗೆ ಪಕ್ಕದಲ್ಲಿರುವ ಬೆಲ್ಲೈಕನನ್ನು ಪ್ರೆಸ್ ಮಾಡಿಕೊಳ್ಳಿ. ಸೊ ಫ್ರೆಂಡ್ಸ್, ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ.